ಬಳ್ಳಾರಿಯಲ್ಲಿ ಬಂದೂಕು ರಾಜಕೀಯ ಯಾವ ಹಂತವನ್ನ ತಲುಪಿದೆ ಅಂತಂದ್ರೆ ಭರತ್ ರೆಡ್ಡಿಯ ವಿರುದ್ಧ ಜನಾರ್ದನ್ ರೆಡ್ಡಿ ತೊಡೆತಟ್ಟಿಯಾಗಿದೆ. ಭರತ್ ರೆಡ್ಡಿಯನ್ನು ಅರೆಸ್ಟ್ ಮಾಡಲೇಬೇಕು ಅನ್ನುವಂಥ ಆಗ್ರಹಗಳು ಜೋರಾಗಿ ಕೇಳಿ ಬಂದು ಕಾರಣ ನಿಮ್ಮ ಪಕ್ಷದ ಕಾರ್ಯಕರ್ತ ಕಾಂಗ್ರೆಸ್ನ ಕಾರ್ಯಕರ್ತ ಸತ್ತಿದ್ದು ನೀವು ಫೈರ್ ಮಾಡಿದ ಬುಲೆಟ್ನಿಂದಾನೇ ಅಂತ ನೇರವಾದಂತಹ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ. ಇದ್ರ ಮಧ್ಯೆ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಕಾಂಗ್ರೆಸ್ನ ವಿರುದ್ಧ ಪಾದಯಾತ್ರೆ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿತ್ತು. ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ಬರೋದಕ್ಕೆ ರೆಡಿಯಾಗಿದ್ವು. ಈ ಮೂಲಕ ಸಿದ್ದರಾಮಯ್ಯ ಲೆಕ್ಕನ ಚುಕ್ತಾ ಮಾಡೋದಕ್ಕೆ ರೆಡಿಯಾಗಿ ರೂಟ್ ಮ್ಯಾಪ್ ಅನ್ನು ಕೂಡ ರೆಡಿ ಮಾಡಿಕೊಂಡಿದ್ರು. ಆದರೆ ಕೊನೆಯ ಕ್ಷಣದಲ್ಲಿ ಬಿಜೆಪಿ ಹೈಕಮಾಂಡ್ ಇದಕ್ಕೊಂದು ಟ್ವಿಸ್ಟ್ ಕೊಟ್ಟಿದೆ. ಏನದು ಟ್ವಿಸ್ಟ್ ನೋಡ್ಕೊಂಬನ್ನಿ. ಬಳ್ಳಾರಿಯಲ್ಲಿ ರೆಡ್ಡಿ ವರ್ಸಸ್ ರೆಡ್ಡಿ ದಂಗಾಲು ಇನ್ನೂ ತಣ್ಣಗಾಗಿಲ್ಲ. ಬ್ಯಾನರ್ನಿಂದ ಶುರುವಾದ ಗಲಾಟೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಉಸಿರನ್ನೇ ನಿಲ್ಲಿಸಿತ್ತು. ಇದಾದ ಬಳಿಕ ಗಣಿನಾಡಲ್ಲಿ ರಾಜಕೀಯ ಜಟಾಪಟಿ ಜೋರಾಗಿತ್ತು. ಜನಾರ್ದನ ರೆಡ್ಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪಾದಯಾತ್ರೆ ಸಮರ ಸಾರಿದ್ರು. ಆದ್ರೀಗ ಹೈಕಮಾಂಡೇ ರೆಡ್ಡಿಗೆ ಶಾಕ್ ಕೊಟ್ಟಿದೆ. ಕಾಂಗ್ರೆಸ್ ವಿರುದ್ಧ ಜನಾರ್ದನ ರೆಡ್ಡಿ ಸಮರ, ಪಾದಯಾತ್ರೆ ಇಲ್ಲ, ಬಳ್ಳಾರಿಯಲ್ಲಿ ಸಮಾವೇಶ. ಹಾವು ಮುಂಗುಸಿಯಂತಿದ್ದ ಜನಾರ್ದನ ರೆಡ್ಡಿ ಶ್ರೀರಾಮುಲು ಇದೊಂದು ಘಟನೆಯಿಂದ ಮತ್ತೆ ಜೀವದ ಗೆಳೆಯರಾಗಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಪಾದಯಾತ್ರೆಗೆ ಸಜ್ಜಾಗಿದ್ದಾರೆ. ಎಲ್ಲವೂ ಸರಿಯಾದ್ರೆ ಜನವರಿ 17ರಿಂದಲೇ ಬಳ್ಳಾರಿಯಿಂದ ನಡಿಗೆ ಶುರುವಾಗಬೇಕಿತ್ತು. ಆದ್ರೆ ಹೈಕಮಾಂಡ್ ಪಾದಯಾತ್ರೆ ಬೇಡ ಎಂದಿದ್ಯಂತೆ. ಹೈಕಮಾಂಡ್ ಅನುಮತಿಗೆ ಕಾಯ್ತಿದ್ದ ಬಳ್ಳಾರಿ ಬಿಜೆಪಿ. ನಾವೆಲ್ಲ ಕೂಡ ಈ ಸಿದ್ಧತೆಯನ್ನು ಮಾಡಿಕೊಂಡಿದ್ವಿ. ಪಾದಯಾತ್ರೆ ಸಲುವಾಗಿ ರಾಜ್ಯಾಧ್ಯಕ್ಷರಂದ ವಿಜೇಂದ್ರವರು ಎಲ್ಲಿ ನಮ್ಮ ಪಾರ್ಟಿ ಪ್ರೊಸೀಜರ್ಸ್ ಇರೋ ಕಾರಣ ಅವ್ರು ಯಾವಾಗ ಒಪ್ಪಿಗೆ ಕೊಡ್ತಾರೋ ಆ ಒಪ್ಪಿಗೆ ಕೊಟ್ಟಿದ ತಕ್ಷಣ ಪಾದಯಾತ್ರೆಯನ್ನು ಕೂಡ ಪ್ರಾರಂಭ ಮಾಡೋಂಥ ಕೆಲಸ ಮಾಡಿದ್ವಿ. ಎಲ್ಲವನ್ನು ಕೂಡ ತಯಾರು ಮಾಡ್ಕೊಂಡು ಕುಂತೀವಿ. ಸಮಾವೇಶ ಜೊತೆಲಿ ಅಲ್ಲಿಂದನೇ 17ನೇ ತಾರೀಕು ಪಾದಯಾತ್ರೆ ಹೋಗ್ಬೇಕಂತೇಳಿ ತೀರ್ಮಾನ ತಗೊಂಡು ಅಧ್ಯಕ್ಷರ ಸಲುವಾಗಿ ಅವ್ರ ಒಪ್ಪಿಗೆ ಅಂದರೆ ಅವರು ಯಾವಾಗ ಒಪ್ಪಿಗೆ ಕೊಡ್ತಾರ ಅನ್ನೋಂಥದ್ದಕ್ಕೋಸ್ಕರ ಕಾಯ್ತಾ ಇದ್ವಿ. ಅವ್ರು ಒಪ್ಪಿಗೆ ಕೊಟ್ಟಿದ ತಕ್ಷಣ ನಾವು ಪಾದಯಾತ್ರೆಯನ್ನು ಅನೌನ್ಸ್ ಮಾಡೋಂಥ ಕೆಲಸ ಕೂಡ ಮಾಡ್ತೀವಿ. ಇದು ಕೇವಲ ರೆಡ್ಡಿ ಶ್ರೀರಾಮುಲು ಅಭಿಪ್ರಾಯವಲ್ಲ. ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅಷ್ಟೇ ಅಲ್ಲ, ರಾಜ್ಯದ ಪ್ರಮುಖರು ಕೂಡ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪಾದಯಾತ್ರೆ ಮಾಡೋದು ಒಳ್ಳೇದು ಅನ್ನೋದು ಬಹುತೇಕ ಎಲ್ರದ್ದು ಅದೇ ಅಭಿಪ್ರಾಯ ಇದೆ. ಆದರೂ ಕೂಡ ವರಿಷ್ಠರ ಜೊತೆ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಬೇಕು. ನಾನು ಈಗಾಗಲೇ ನಮ್ಮ ಪಕ್ಷದ ಹಿರಿಯರಿಗೆ ವರಿಷ್ಠರಿಗೆ ದೆಹಲಿನ ಮಾತನಾಡಿದ್ದೇನೆ. ಇವತ್ತು ನಾಳೆ ಒಳಗೆ ಅದ್ರ ಬಗ್ಗೆ ಮಾಹಿತಿ ಬರ್ತದೆ. ಎಲ್ಲ ಕಣ್ಮುಂದೆ ಇದೆ. ಯಾಕೆ ಪಾದಯಾತ್ರೆ? ಅದರಿಂದ ಏನು ಸಾಧನೆ ಮಾಡ್ತಾರವರು? ಈಗ ಎಲ್ಲ ಇಡೀ ರಾಜ್ಯದ ಜನಕ್ಕೆ, ಇಡೀ ಬಳ್ಳಾರಿ ಜನಕ್ಕೆ ಗೊತ್ತಿದೆ ಆ ಇನ್ಸಿಡೆಂಟ್ ಯಾವ ಥರ ಆಯಿತು, ಹೆಂಗಾಯಿತು, ಏನಾಯ್ತು ಅಂತ ಎಲ್ಲರಿಗೂ ಗೊತ್ತಿರೋ, ಮಾಧ್ಯಮ ಸ್ನೇಹಿತರಿಗೂ ಗೊತ್ತಿದೆ. ಯಾರು ಚಾಲನೆ ಮಾಡಿದ್ರು, ಯಾರಿಂದ ಶುರು ಆತಾಯ್ತದೋ ಎಲ್ಲ ಗೊತ್ತಿರೋದೇ ವಿಚಾರ. ಏನಂತ ಅವ್ರು ಹೋರಾಟ ಮಾಡ್ತಾರೆ? ಇಲ್ಲಲ್ಲ, ಏನಂತ ಪಾದಯಾತ್ರೆ ಮಾಡ್ತಾರೆ? ಕಣ್ಮುಂದೆ ಕಾಣಿದೆಯಲ್ಲ, ಎಲ್ಲರಿಗೂ ಕಣ್ಮುಂದೆ ಕಾಣಿದೆಯಲ್ಲ ಅವಾಗ ಘಟನೆ ಹೆಂಗಾಯ್ತು, ಏನಾಯ್ತು, ಯಾರಿಂದ ಆಯ್ತಂತ ಕಣ್ಮುಂದೆ ಕಾಣಿದೆ. ಮಾಧ್ಯಮದವರು ನೀವೇ ತೋರಿಸಿದ್ದೀರಾ. ಬಳ್ಳಾರಿ ಬೃಹತ್ ಸಮಾವೇಶ ಆಯೋಜಿಸಿ ಅದೇ ಪಾದಯಾತ್ರೆಗೆ ಚಾಲನೆ ನೀಡಬೇಕಿತ್ತು. ಆದ್ರೆ ಇದೀಗ ಹೈಕಮಾಂಡ್ ಅನುಮತಿ ಸಿಕ್ಕಿಲ್ಲ. ಆದ್ದರಿಂದ ಬೃಹತ್ ಸಮಾವೇಶ ಮಾತ್ರವೇ ನಡೆಯಲಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿಯಲ್ಲಿ ಬಂದೂಕು ರಾಜಕೀಯ ಯಾವ ಹಂತವನ್ನ ತಲುಪಿದೆ ಅಂತಂದ್ರೆ ಭರತ್ ರೆಡ್ಡಿಯ ವಿರುದ್ಧ ಜನಾರ್ದನ್ ರೆಡ್ಡಿ ತೊಡೆತಟ್ಟಿಯಾಗಿದೆ. ಭರತ್ ರೆಡ್ಡಿಯನ್ನು ಅರೆಸ್ಟ್ ಮಾಡಲೇಬೇಕು ಅನ್ನುವಂಥ ಆಗ್ರಹಗಳು ಜೋರಾಗಿ ಕೇಳಿ ಬಂದು ಕಾರಣ ನಿಮ್ಮ ಪಕ್ಷದ ಕಾರ್ಯಕರ್ತ ಕಾಂಗ್ರೆಸ್ನ ಕಾರ್ಯಕರ್ತ ಸತ್ತಿದ್ದು ನೀವು ಫೈರ್ ಮಾಡಿದ ಬುಲೆಟ್ನಿಂದಾನೇ ಅಂತ ನೇರವಾದಂತಹ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ. ಇದ್ರ ಮಧ್ಯೆ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಕಾಂಗ್ರೆಸ್ನ ವಿರುದ್ಧ ಪಾದಯಾತ್ರೆ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿತ್ತು. ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ಬರೋದಕ್ಕೆ ರೆಡಿಯಾಗಿದ್ವು. ಈ ಮೂಲಕ ಸಿದ್ದರಾಮಯ್ಯ ಲೆಕ್ಕನ ಚುಕ್ತಾ ಮಾಡೋದಕ್ಕೆ ರೆಡಿಯಾಗಿ ರೂಟ್ ಮ್ಯಾಪ್ ಅನ್ನು ಕೂಡ ರೆಡಿ ಮಾಡಿಕೊಂಡಿದ್ರು. ಆದರೆ ಕೊನೆಯ ಕ್ಷಣದಲ್ಲಿ ಬಿಜೆಪಿ ಹೈಕಮಾಂಡ್ ಇದಕ್ಕೊಂದು ಟ್ವಿಸ್ಟ್ ಕೊಟ್ಟಿದೆ. ಏನದು ಟ್ವಿಸ್ಟ್ ನೋಡ್ಕೊಂಬನ್ನಿ.
ಬಳ್ಳಾರಿಯಲ್ಲಿ ರೆಡ್ಡಿ ವರ್ಸಸ್ ರೆಡ್ಡಿ ದಂಗಾಲು ಇನ್ನೂ ತಣ್ಣಗಾಗಿಲ್ಲ. ಬ್ಯಾನರ್ನಿಂದ ಶುರುವಾದ ಗಲಾಟೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಉಸಿರನ್ನೇ ನಿಲ್ಲಿಸಿತ್ತು. ಇದಾದ ಬಳಿಕ ಗಣಿನಾಡಲ್ಲಿ ರಾಜಕೀಯ ಜಟಾಪಟಿ ಜೋರಾಗಿತ್ತು. ಜನಾರ್ದನ ರೆಡ್ಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪಾದಯಾತ್ರೆ ಸಮರ ಸಾರಿದ್ರು. ಆದ್ರೀಗ ಹೈಕಮಾಂಡೇ ರೆಡ್ಡಿಗೆ ಶಾಕ್ ಕೊಟ್ಟಿದೆ. ಕಾಂಗ್ರೆಸ್ ವಿರುದ್ಧ ಜನಾರ್ದನ ರೆಡ್ಡಿ ಸಮರ, ಪಾದಯಾತ್ರೆ ಇಲ್ಲ, ಬಳ್ಳಾರಿಯಲ್ಲಿ ಸಮಾವೇಶ. ಹಾವು ಮುಂಗುಸಿಯಂತಿದ್ದ ಜನಾರ್ದನ ರೆಡ್ಡಿ ಶ್ರೀರಾಮುಲು ಇದೊಂದು ಘಟನೆಯಿಂದ ಮತ್ತೆ ಜೀವದ ಗೆಳೆಯರಾಗಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಪಾದಯಾತ್ರೆಗೆ ಸಜ್ಜಾಗಿದ್ದಾರೆ. ಎಲ್ಲವೂ ಸರಿಯಾದ್ರೆ ಜನವರಿ 17ರಿಂದಲೇ ಬಳ್ಳಾರಿಯಿಂದ ನಡಿಗೆ ಶುರುವಾಗಬೇಕಿತ್ತು. ಆದ್ರೆ ಹೈಕಮಾಂಡ್ ಪಾದಯಾತ್ರೆ ಬೇಡ ಎಂದಿದ್ಯಂತೆ. ಹೈಕಮಾಂಡ್ ಅನುಮತಿಗೆ ಕಾಯ್ತಿದ್ದ ಬಳ್ಳಾರಿ ಬಿಜೆಪಿ. ನಾವೆಲ್ಲ ಕೂಡ ಈ ಸಿದ್ಧತೆಯನ್ನು ಮಾಡಿಕೊಂಡಿದ್ವಿ. ಪಾದಯಾತ್ರೆ ಸಲುವಾಗಿ ರಾಜ್ಯಾಧ್ಯಕ್ಷರಂದ ವಿಜೇಂದ್ರವರು ಎಲ್ಲಿ ನಮ್ಮ ಪಾರ್ಟಿ ಪ್ರೊಸೀಜರ್ಸ್ ಇರೋ ಕಾರಣ ಅವ್ರು ಯಾವ ಒಪ್ಪಿಗೆ ಕೊಡ್ತಾರೋ ಆ ಒಪ್ಪಿಗೆ ಕೊಟ್ಟಿದ ತಕ್ಷಣ ಪಾದಯಾತ್ರೆಯನ್ನು ಕೂಡ ಪ್ರಾರಂಭ ಮಾಡೋಂಥ ಕೆಲಸ ಮಾಡಿದ್ವಿ. ಎಲ್ಲವನ್ನು ಕೂಡ ತಯಾರು ಮಾಡ್ಕೊಂಡು ಕುಂತೀವಿ. ಸಮಾವೇಶ ಜೊತೆಲಿ ಅಲ್ಲಿಂದನೇ 17ನೇ ತಾರೀಕು ಪಾದಯಾತ್ರೆ ಹೋಗ್ಬೇಕಂತೇಳಿ ತೀರ್ಮಾನ ತಗೊಂಡು ಅಧ್ಯಕ್ಷರ ಸಲುವಾಗಿ ಅವ್ರ ಒಪ್ಪಿಗೆ ಅಂದರೆ ಅವರು ಯಾವಾಗ ಒಪ್ಪಿಗೆ ಕೊಡ್ತಾರ ಅನ್ನೋಂಥದ್ದಕ್ಕೋಸ್ಕರ ಕಾಯ್ತಾ ಇದ್ವಿ. ಅವ್ರು ಒಪ್ಪಿಗೆ ಕೊಟ್ಟಿದ ತಕ್ಷಣ ನಾವು ಪಾದಯಾತ್ರೆಯನ್ನು ಅನೌನ್ಸ್ ಮಾಡೋಂಥ ಕೆಲಸ ಕೂಡ ಮಾಡ್ತೀವಿ. ಇದು ಕೇವಲ ರೆಡ್ಡಿ ಶ್ರೀರಾಮುಲು ಅಭಿಪ್ರಾಯವಲ್ಲ. ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅಷ್ಟೇ ಅಲ್ಲ, ರಾಜ್ಯದ ಪ್ರಮುಖರು ಕೂಡ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪಾದಯಾತ್ರೆ ಮಾಡೋದು ಒಳ್ಳೇದು ಅನ್ನೋದು ಬಹುತೇಕ ಎಲ್ರದ್ದು ಅದೇ ಅಭಿಪ್ರಾಯ ಇದೆ. ಆದರೂ ಕೂಡ ವರಿಷ್ಠರ ಜೊತೆ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಬೇಕು. ನಾನು ಈಗಾಗಲೇ ನಮ್ಮ ಪಕ್ಷದ ಹಿರಿಯರಿಗೆ ವರಿಷ್ಠರಿಗೆ ದೆಹಲಿನ ಮಾತನಾಡಿದ್ದೇನೆ. ಇವತ್ತು ನಾಳೆ ಒಳಗೆ ಅದ್ರ ಬಗ್ಗೆ ಮಾಹಿತಿ ಬರ್ತದೆ. ಎಲ್ಲ ಕಣ್ಮುಂದೆ ಇದೆ, ಯಾಕೆ ಪಾದಯಾತ್ರೆ? ಅದರಿಂದ ಏನು ಸಾಧನೆ ಮಾಡ್ತಾರೆ ಅವರು? ಈಗ ಎಲ್ಲ ಇಡೀ ರಾಜ್ಯದ ಜನಕ್ಕೆ, ಇಡೀ ಬಳ್ಳಾರಿ ಜನಕ್ಕೆ ಗೊತ್ತಿದೆ ಆ ಇನ್ಸಿಡೆಂಟ್ ಯಾವ ಥರ ಆಯಿತು, ಹೆಂಗಾಯಿತು, ಏನಾಯ್ತು ಅಂತ ಎಲ್ಲರಿಗೂ ಗೊತ್ತಿರೋ, ಮಾಧ್ಯಮ ಸ್ನೇಹಿತರಿಗೂ ಗೊತ್ತಿದೆ. ಯಾರು ಚಾಲನೆ ಮಾಡಿದ್ರು, ಯಾರಿಂದ ಶುರು ಆತಾಯ್ತದೋ ಎಲ್ಲ ಗೊತ್ತಿರೋದೇ ವಿಚಾರ. ಏನಂತ ಅವ್ರು ಹೋರಾಟ ಮಾಡ್ತಾರೆ? ಇಲ್ಲಲ್ಲ, ಏನಂತ ಪಾದಯಾತ್ರೆ ಮಾಡ್ತಾರೆ? ಕಣ್ಮುಂದೆ ಕಾಣಿದೆಯಲ್ಲ, ಎಲ್ಲರಿಗೂ ಕಣ್ಮುಂದೆ ಕಾಣಿದೆಯಲ್ಲ ಅವಾಗ ಘಟನೆ ಹೆಂಗಾಯ್ತು, ಏನಾಯ್ತು, ಯಾರಿಂದ ಆಯ್ತಂತ ಕಣ್ಮುಂದೆ ಕಾಣಿದೆ. ಮಾಧ್ಯಮದವರು ನೀವೇ ತೋರಿಸಿದ್ದೀರಾ. ಬಳ್ಳಾರಿ ಬೃಹತ್ ಸಮಾವೇಶ ಆಯೋಜಿಸಿ ಅದೇ ಪಾದಯಾತ್ರೆಗೆ ಚಾಲನೆ ನೀಡಬೇಕಿತ್ತು. ಆದ್ರೆ ಇದೀಗ ಹೈಕಮಾಂಡ್ ಅನುಮತಿ ಸಿಕ್ಕಿಲ್ಲ. ಆದ್ದರಿಂದ ಬೃಹತ್ ಸಮಾವೇಶ ಮಾತ್ರವೇ ನಡೆಯಲಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿಯಲ್ಲಿ ಬಂದೂಕು ರಾಜಕೀಯ ಯಾವ ಹಂತವನ್ನ ತಲುಪಿದೆ ಅಂತಂದ್ರೆ ಭರತ್ ರೆಡ್ಡಿಯ ವಿರುದ್ಧ ಜನಾರ್ದನ್ ರೆಡ್ಡಿ ತೊಡೆತಟ್ಟಿಯಾಗಿದೆ. ಭರತ್ ರೆಡ್ಡಿಯನ್ನು ಅರೆಸ್ಟ್ ಮಾಡಲೇಬೇಕು ಅನ್ನುವಂಥ ಆಗ್ರಹಗಳು ಜೋರಾಗಿ ಕೇಳಿ ಬಂದು. ಕಾರಣ, ನಿಮ್ಮ ಪಕ್ಷದ ಕಾರ್ಯಕರ್ತ, ಕಾಂಗ್ರೆಸ್ನ ಕಾರ್ಯಕರ್ತ ಸತ್ತಿದ್ದು ನೀವು ಫೈರ್ ಮಾಡಿದ ಬುಲೆಟ್ನಿಂದಾನೇ ಅಂತ ನೇರವಾದಂತಹ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ. ಇದ್ರ ಮಧ್ಯೆ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಕಾಂಗ್ರೆಸ್ನ ವಿರುದ್ಧ ಪಾದಯಾತ್ರೆ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿತ್ತು. ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ಬರೋದಕ್ಕೆ ರೆಡಿಯಾಗಿದ್ವು. ಈ ಮೂಲಕ ಸಿದ್ದರಾಮಯ್ಯ ಲೆಕ್ಕನ ಚುಕ್ತಾ ಮಾಡೋದಕ್ಕೆ ರೆಡಿಯಾಗಿ ರೂಟ್ ಮ್ಯಾಪ್ ಅನ್ನು ಕೂಡ ರೆಡಿ ಮಾಡಿಕೊಂಡಿದ್ರು. ಆದರೆ ಕೊನೆಯ ಕ್ಷಣದಲ್ಲಿ ಬಿಜೆಪಿ ಹೈಕಮಾಂಡ್ ಇದಕ್ಕೊಂದು ಟ್ವಿಸ್ಟ್ ಕೊಟ್ಟಿದೆ. ಏನದು ಟ್ವಿಸ್ಟ್ ನೋಡ್ಕೊಂಬನ್ನಿ. ಬಳ್ಳಾರಿಯಲ್ಲಿ ರೆಡ್ಡಿ ವರ್ಸಸ್ ರೆಡ್ಡಿ ದಂಗಾಲು ಇನ್ನೂ ತಣ್ಣಗಾಗಿಲ್ಲ. ಬ್ಯಾನರ್ನಿಂದ ಶುರುವಾದ ಗಲಾಟೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಉಸಿರನ್ನೇ ನಿಲ್ಲಿಸಿತ್ತು. ಇದಾದ ಬಳಿಕ ಗಣಿನಾಡಲ್ಲಿ ರಾಜಕೀಯ ಜಟಾಪಟಿ ಜೋರಾಗಿತ್ತು. ಜನಾರ್ದನ ರೆಡ್ಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪಾದಯಾತ್ರೆ ಸಮರ ಸಾರಿದ್ರು. ಆದ್ರೀಗ ಹೈಕಮಾಂಡೇ ರೆಡ್ಡಿಗೆ ಶಾಕ್ ಕೊಟ್ಟಿದೆ. ಕಾಂಗ್ರೆಸ್ ವಿರುದ್ಧ ಜನಾರ್ದನ ರೆಡ್ಡಿ ಸಮರ, ಪಾದಯಾತ್ರೆ ಇಲ್ಲ, ಬಳ್ಳಾರಿಯಲ್ಲಿ ಸಮಾವೇಶ. ಹಾವು ಮುಂಗುಸಿಯಂತಿದ್ದ ಜನಾರ್ದನ ರೆಡ್ಡಿ ಶ್ರೀರಾಮುಲು ಇದೊಂದು ಘಟನೆಯಿಂದ ಮತ್ತೆ ಜೀವದ ಗೆಳೆಯರಾಗಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಪಾದಯಾತ್ರೆಗೆ ಸಜ್ಜಾಗಿದ್ದಾರೆ. ಎಲ್ಲವೂ ಸರಿಯಾದ್ರೆ ಜನವರಿ 17ರಿಂದಲೇ ಬಳ್ಳಾರಿಯಿಂದ ನಡಿಗೆ ಶುರುವಾಗಬೇಕಿತ್ತು. ಆದ್ರೆ ಹೈಕಮಾಂಡ್